ಮರ ಇತ್ತು, ಆ ಕಡೆ ದಾರಿ ಇಲ್ಲ ಇತ್ತು, ದಾರಿ ಮಾಡ್ಕೊಂಡ್ವಿ. ಎಲ್ಲದಕ್ಕೂ ನಾವೇ ಹೋರಾಟ ಮಾಡ್ತಾ ಕಂಡಿದ್ದೀವಿ. ಯಾವುದು ಸ್ವಲ್ಪ ಈಗ ನಾವು ಹೊಸ ಬಿಲ್ಡಿಂಗ್ ಆಗಿದೆ ಮೇಡಮ್, ನಲಿಕಲಿ ಕ್ಲಾಸ್ ಮಾಡ್ತಿದ್ದೀವಿ ಮೇಡಮ್, ನಲಿಕಲಿ ಕ್ಲಾಸ್ ಮಾಡ್ತಿದ್ದೀವಿ. ನೀವು ಒಂದ್ಸಲ ಬಂದು ನೋಡಿ. ಯಾಕಂದ್ರೆ ನಮ್ಗೆ ಒಂದು ಕನಸಿದೆ, ಏನು ಕೇಳಿದ್ರೆ ನಲಿಕಲಿ ಕ್ಲಾಸ್ ನಾವು ಅಟೆಂಡ್ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ನೀವು ಆಗಿಲ್ಲ, ಅರ್ಧ ಅಷ್ಟಕ್ಕಾಗಿ. ಅದನ್ನು ನೀವು ನೋಡಿ, ಎಲ್ಲ ಪಾಲಕರು ಒಂದ್ಸಲ ನೋಡೋದು. ಬರ್ಕೊಳ್ಳಿ ಅಲ್ವಾ ಈ ಕೇಂದ್ರ ಶಾಲೆ ಅದೊಂದು ಹಾಕಿ ಇಂಪಾರ್ಟೆಂಟ್ ಅಂದ್ರೆ ಮಣ್ಣು ತೆಗೆದಿದೆ, ಫೌಂಡೇಶನ್ ಇಂದ ಕೆಳಗಡೆ ಮಣ್ಣು ತೆಗೆದಾಗಿದೆ. ಅದು ಆ ಪರಿಸ್ಥಿತಿ ಇದೆ. ನಾವು ಎಷ್ಟು ಒಂದ್ಸಲ ಇಂಜಿನಿಯರ್ ಬಂದು ಇಲ್ಲೇ ಬಂದ್ಬಿಟ್ಟು ಆ ಬಿಲ್ಡಿಂಗ್ ನಾವು ಇದು ಸ್ಥಿತಿಲಿ ಇದೆ ಅಂತ ಅಲ್ಲಿ ಹಿಂದ್ಗಡೆ ಕಿಟಕಿ ಎಲ್ಲ ಹೋಗಿತ್ತು. ಅದನ್ನು ತೋರಿಸಿದವಾಗ ಅವ್ರಿಗೆ ಬಂದು ಹೇಳಿದಂತೆ, ನಾನು ಇಲ್ಲ ನಿಜವಾಗ್ಲೂ ಇದ್ದಿದ್ರೆ ಅವ್ರಿಗೆ ಕೇಳ್ತಿದ್ದೆ, ನೀವು ಬರ್ಕೊಟ್ಟು ಹೋಗಿ ಏನಾದರೂ ನೀವು ಜವಾಬ್ದಾರಿ, ಈ ಬಿಲ್ಡಿಂಗ್ ಏನಾಗಿಲ್ಲ ಅಂತ ಬರ್ಕೊಟ್ಟೋಗಿದೆ ತೆಗೆದುಹೋಗಿದೆ. ನಾನಿಲ್ಲ ಆ ಮೂಮೆಂಟಿಗೆ. ಅದರ ನಂತರ ಇಲ್ಲಿ ನಮ್ಮ ಹೈಸ್ಕೂಲಲ್ಲಿ ಕಟ್ಟು ಒಂದು 10 ವರ್ಷ ಆಗಿಲ್ಲ, ಇದು ಕಟ್ಟಿ ನಾವು ಇದು ನಮ್ಮ ತಂದೆಯವರೆಲ್ಲ ಕಲ್ತಿದ್ದ ಶಾಲೆ 53ರಲ್ಲಿ ಕಟ್ತೀವಿ. ಅವ್ರು ಕಟ್ಟಿದ ಶಾಲೆ ಈ ಡೆಮಾಲಿಷ್ ಕೊಡೋದು ಆ ಥರ ಹೇಳೋದು. ಅದರ ನಂತರ 10 ವರ್ಷದ ಒಂದು ಬಿಲ್ಡಿಂಗ್ ಇತ್ತು ನಮ್ಮ ಹೈಸ್ಕೂಲಲ್ಲಿ, ಅದನ್ನು ಡೆಮಾಲಿಷ್ ಕೊಟ್ಟು ಅದನ್ನು ರಿಪೇರಿಗೆ ಕೊಟ್ಟಿದ್ದು ಹೋಗಿದೆ. ನಂತರ ಇಂಜಿನಿಯರ್ ಕಲಿತಾರೆ ನಮಗೆ. ಅದು ಅಲ್ಲಿಯಾರೆ ನಮಗೆ ಪೂರ್ತಿ ಬಿಡಿಬಿಟ್ಟಿದೆ. ಶೌಚಾಲಯ ಹೋಗುವುದಿಲ್ಲ, ಹುಡುಗ ಜನತೆ ಕಳಿಸಿದ್ದಾರೆ ಅದು ಹೈಸ್ಕೂಲ್ ಬಂದು. ನಾನೇನಂತ ಕೇಳಿದ್ರು, 10 ವರ್ಷದ ಒಳಗಡೆ ಬಿಲ್ಡಿಂಗ್ಗಳು ಆ ಥರ ಆದವಾಗ ಆ ಕಾಮಗಾರಿ ಮಾಡಿದವ್ರು ಯಾರು? ಆ ಇಂಜಿನಿಯರ್. ಅವ್ರಿಗೆ ಪನಿಷ್ ಮಾಡ್ಬೇಕು ಮೇಡಮ್. ಅಲ್ಲೇ ಮತ್ತೆ ರೆಡಿ ಮಾಡ್ಬೇಕು, ಪೂರ್ತಿ ಕೈ ಹೋಗ್ತೇವೆ. ಆ ಸಿಟಿ ಬಿಲ್ಡಿಂಗ್ ಎಲ್ಲ ಹೋದಾಗ ಈಗ ನೋಡಿ ಮೇಡಮ್, ನಾವು ಬಿಲ್ಡಿಂಗ್ ಬಂದಿರಲ್ಲ, ನಾವೆಲ್ಲ ಎಲ್ಲ ಎಸ್ಟಿಎಂಸಿ ಇರುವ ಎಲ್ಲರೂ ಪ್ರತಿಯೊಂದು ಈಗ ಇವರಿದ್ರು ಅವಾಗ ನಮ್ಮ ಎಸ್ಟಿಎಂಸಿ ಇದ್ರು, ಎಲ್ಲರೂ ಇದ್ರು. ಎಲ್ಲರೂ ಪಾಪ ಪ್ರತಿ ಒಂದು ನಾನು ಒಬ್ಬನೇ ಅಂತಲ್ಲ, ಎಲ್ಲರೂ ಬಂದು ನೋಡ್ತಿದ್ರು, ಮಾಡ್ತಿದ್ರು, ನೋಡಿ ಮಾಡ್ಕೊಂಡಿದ್ವಿ. ಮತ್ತೆ ಇಲ್ಲಿ ಜಮೀನು ಹೆಸರು ಮಾಡೋದು ನಾವೆಲ್ಲ ಶಿಕ್ಷಕರು ಪಾಪ ಸುಳ್ಳು ಹೇಳ್ತಾರೆ. ಎಲ್ಲ ಪಾಲಕರು ಇದಾಗಿ ಹೆಸರು ಮಾಡಿ ಹಂಗೆ ಸರ್ಕಾರದ ಮಟ್ಟದಲ್ಲಿ ಬಿಯೋರೇ ಕಳಿಸಿದ್ರೆ 2 ಜನರಿಗೆ ಅವ್ರ ಹತ್ರನೇ ಆಗದೆ ಬಿಟ್ಟು ಹೋಗಿದ್ದಾರೆ ಶಾಲೆಯ ಹೆಸರು ಮಾಡಿ. ನಾವು ಕಡೆ ಎಲ್ಲರೂ ಒಂದಾಗಿ ನಿಂತು ಶಾಲೆ ಹೆಸರು ಮಾಡ್ಕೊಂಡಿದ್ದೆ. ಅದರಿಂದ ಮಾಡ್ಕೊಂಡು ಇದು ಗ್ರೌಂಡ್ ಅಥವಾ ಈಗ ನೀವು ಶಾಲೆ ಗ್ರೌಂಡ್ ಇಲ್ಲ ಅಂತಲ್ಲ, ಏನಾದ್ರು ಗ್ರೌಂಡ್ ಹಾಕಿ ಕೊಡ್ತೀವಿ ಉದ್ಯೋಗತೆಯಿಂದ. ಅದನ್ನ ಹಾಕ್ಸಾಗಿತ್ತು ಮೇಡಮ್, ವಿಡಿಯೋ ಹತ್ರ ಮಾತಾಡಕ್ಸಾಗಿತ್ತು. ಅದ್ರ ಪಂಚಾಯತಿಂದ ಅದನ್ನು ಅನ್ಕೊಡಿ. ಅದನ್ನೇ ನಾನು ಗ್ರೌಂಡಿಗೆ ಅಂತ ಹೇಳಿ ಎಷ್ಟು ವಿಡಿಯೋ ಹತ್ರ ಮಾತಾಡಿ ಅರ್ಜಿ ಕೊಟ್ಟು ಎಲ್ಲ ಮಾಡಿದ್ದೆ. ಅದನ್ನು ನಾನು ನೋಡಿ ನನಗೆ 2 ವರ್ಷಕ್ಕೆ ನಾವು ಅದನ್ನ ಬದಿಟ್ಕೊಳ್ಳಿ, ಅದನ್ನ ಹೇಳಿ ನೆನ್ಪು ಮಾಡಿ. ಸರಿ. ಪಂಚಾಯತ್ ಸದಸ್ಯ ಎಲ್ಲ ಸಪ್ರೇಟ್ ಒಂದು ಹಾಡಿಗೆ ಕೊಟ್ಟಿದೆಯಲ್ಲ ಗೊತ್ತಾಯ್ತು. ಅದನ್ನ ನಾವಿಂತ ಕಡೆ ಇಂಥ ಶಾಲೆ ಆಡಿಟ್ ಮಾಡಿದ್ದೇವೆ, ಇದೆ ಮತ್ತು ಪಂಚಾಯತ್ ಸವಲತ್ತುಗಳನ್ನು ನೀವು ಕೊಡಲೇಬೇಕು ಅಂತೀವಿ. ಬೇರೆ ಕಡೆ ಏನ್ ಮಾಡಿದ್ದೀನಿ ಅಂದ್ರೆ ನಾವು ಪಂಚಾಯತ್ ಅಧ್ಯಕ್ಷರನ್ನೇ ಕರೆಸಿದ್ವಿ, ಬನ್ನಿ ಅಂತ ಕರ್ಸ್ಕೊಂಡು ಈ ಸಭೆಯಲ್ಲಿ ಭಾಗವಹಿಸಿ ನೀವು ಕೈಲ ಶಾಲೆಗೆ ಅಭಿವೃದ್ಧಿ ಮಾಡಿ ಇಲ್ಲ ಬರ್ತಾರೆ ಮೇಡಮ್. ಬಂದು ಮಾತಾಡೋಗ್ತಾರೆ ಬಿಟ್ರೆ ಅನುದಾನ ಇಲ್ಲ ನಮ್ಮ ಶಾಲೆಗೆ ಮಾತಾಡ್ತಾರೆ. ಮತ್ತೆ ಅದಕ್ಕೆ ಹೇಳಿದೆ ಅಂದ್ರೆ ಗೊತ್ತಾಗ್ಬೇಕು. ಈಗ ಅಲ್ಲಿ ಅಚುವೆಯಲ್ಲಿ ಅಧ್ಯಕ್ಷದವರು ಸ್ವಲ್ಪ ಗಣೇಶ್ ಶೆಟ್ಟಿ, ಬಾಲಚಂದ್ರ ಶೆಟ್ಟಿ ಅವರೇ ಉದ್ಯೋಗದಿಂದ ಹಾಕ್ಲಿಕ್ಕೆ ಬರ್ತದೆ ಶಾಲೆನ. ಈಗ ನಾನು ನೆನ್ಪಿಟ್ಕೊಳ್ಬೇಕು, ನಂದು ಇದು 8ನೇ ತಾರೀಕು 8 ಸುಂಸಾಳ ಅವೆರಡನ್ನು ಹಾಕಿರ್ತೇವೆ ನಾವು. ಮತ್ತೆ ಇದು ಸಭೆ ಅಲ್ಲಿ